Hello everybody. Today we are discussing about the structure of pollen grain or male gametophyte. Sometimes in exams they may ask you question like explain the structure of male gametophyte ಅಂತ ಕೇಳ್ಬೋದು. So you should know both the names. ಒಂದು structure of pollen grain or structure of male gametophyte, both are same. Yesterday, in the last class, we studied about microsporogenesis, right? What do you mean by microsporogenesis? Sporogenesis means formation of microspores. So the process of formation of microspores from microspore mother cell. We have already studied ಇದನ್ನ ಓದಿದ್ವಿ. ಸೊ ಮೈಕ್ರೋಸ್ಪೋರ್ ಮದರ್ ಸೆಲ್ಲು ಮೈಕ್ರೋಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಫೈನ್, ಬಟ್ ಯಾವ ಮೂಲಕ? ಥ್ರೋ ಒನ್ ಆಫ್ ದ ಪ್ರೊಸೆಸ್ ಯಾವುದು ಏನೋ ಒಂದು ನಡೆಯುತ್ತೆ ಅಂತ ಹೇಳಿದ್ವಿ, ಥ್ರೋ ಮಿಯೋಸಿಸ್. ಮಿಯೋಸಿಸ್ ಅಂದ್ರೆ ಏನು? ರಿಡಕ್ಷನಲ್ ಸೆಲ್ ಡಿವಿಷನ್. ಸೊ ಮೈಕ್ರೋಸ್ಪೋರ್ ಮದರ್ ಸೆಲ್ಲು ರಿಡಕ್ಷನಲ್ ಡಿವಿಷನ್ ಆಗಿ ಮೈಕ್ರೋಸ್ಪೋರ್ ನ ಪ್ರೊಡಕ್ಷನ್ ಮಾಡೋ ಒಂದು ಪ್ರೋಸೆಸ್ ಏನಂತ ಕರಿತೀವಿ? ಮೈಕ್ರೋಸ್ಪೋರೋಜೆನಿಸಿಸ್ ಅಂತ ಕರಿತೀವಿ. ಸೊ ದಟ್ ಇಸ್ ವಾಟ್ ವಿ ಡಿಸ್ಕಸ್ಡ್. ಸೊ ಇಲ್ಲಿ I just wanted to show this slide here ನಿಮಗೆ. ಸೊ ಮೈಕ್ರೋಸ್ಪೋರೋಜೆನಿಸಿಸ್ ಅಲ್ಲಿ ಸಿ ಹಿಯರ್ ಆಂಥರ್ ಇದೆ. ಆಂಥರ್ ಅಲ್ಲಿ 2 ಲೋಬ್ಸ್ ಇರುತ್ತೆ. 2 ಲೋಬ್ಸ್ ಅಲ್ಲಿ ಟೋಟಲ್ ಪ್ರತಿ ಒಂದು ಲೋಬ್ಸ್ ಅಲ್ಲಿ ಎರಡೆರಡು ಥೀಕಾ ಇರುತ್ತೆ. ಟೋಟಲಿ 4 ಸ್ಪೊರಾಂಜಿಯಾ ಅಥವಾ 4 ಪೋಲನ್ ಸ್ಯಾಕ್ ಇರುತ್ತೆ ಅಂತ ಓದಿದ್ವಿ. ಸೊ ದಟ್ 4 ಮೈಕ್ರೋಸ್ಪೊರಾಂಜಿಯಾದಲ್ಲಿ ಒಂದು ಮೈಕ್ರೋಸ್ಪೊರಾಂಜಿಯಾ ಸ್ಟ್ರಕ್ಚರ್ ಈ ತರ ಇರುತ್ತೆ. ಸೊ ಇನ್ ದಿಸ್ ಮೈಕ್ರೋಸ್ಪೊರಾಂಜಿಯಾ ಸ್ಪೋರೋಜಿನಸ್ ಟಿಶ್ಯೂ ಅಂತ ಓದಿದ್ವಲ್ಲ, ದಟ್ ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಇರುವಂತಹ ಪ್ರತಿ ಒಂದು ಸೆಲ್ಸ್ಗೂ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಡೆವಲಪ್ ಆಗೋ ಎಬಿಲಿಟಿ ಇರುತ್ತೆ. ಸೊ ದ ಮೈಕ್ರೋಸ್ಪೋರ್ ಮದರ್ ಸೆಲ್ ಎಲ್ಲಿಂದ ಬಂದಿರೋದು? ಇಟ್ ಇಸ್ ಪ್ರೆಸೆಂಟ್ ಇನ್ ದ ಸ್ಪೋರೋಜಿನಸ್ ಟಿಶ್ಯೂ. ಸೊ ಸ್ಪೋರೋಜಿನಸ್ ಟಿಶ್ಯೂ ಇಂದ ಬಂದ ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಫಸ್ಟ್ ಮಿಯೋಟಿಕ್ 1 ಆಗುತ್ತೆ, ಅಂದ್ರೆ ರಿಡಕ್ಷನಲ್ ಸೆಲ್ ಡಿವಿಷನ್ ಆಗುತ್ತೆ, 2 ಸೆಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದಾದ್ಮೇಲೆ ಮಿಯೋಸಿಸ್ 2 ನಡೆಯುತ್ತೆ. ಮಿಯೋಸಿಸ್ 2 ಇಸ್ ಈಕ್ವಲ್ ಟು ಮೈಟಾಸಿಸ್. ಸೊ ಅಲ್ಲಿ ಏನಾಗುತ್ತೆ? 4 ಪ್ರತಿ ಒಂದು ಸೆಲ್ಸ್ ಎರಡೆರಡು ಸೆಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೆಲ್ 2 ಸೆಲ್, ಈ ಸೆಲ್ 2 ಸೆಲ್, ಟೋಟಲಿ ಟೆಟ್ರಾಡ್ ಪ್ರೊಡಕ್ಷನ್ ಆಯ್ತು. ಸೊ ಈ ಟೆಟ್ರಾಡ್ ಅನ್ನ ಅಂದ್ರೆ 4 ಸೆಲ್ಸ್ ಕೂಡ ಜೊತೆಯಾಗಿರುತ್ತೆ. ದೇ ಆಲ್ವೇಸ್ ಕ್ಲಸ್ಟರ್ ಅಲ್ಲಿ ಇರುತ್ತೆ, ಅಂದ್ರೆ ಗ್ರೂಪ್ ಅಲ್ಲಿ ಇರುತ್ತೆ. ಎಲ್ಲಿ ತನಕ? ಅಂಟಿಲ್ ದ ಆಂಥರ್ ಗೆಟ್ಸ್ ಮೆಚ್ಯೂರ್. ಈ ಆಂಥರ್ ಮೆಚ್ಯೂರ್ ಆಗ ತನಕ. ಒನ್ಸ್ ಇಟ್ ರೀಚಸ್ ದ ಮೆಚ್ಯೂರ್ ಸ್ಟೇಜ್ ನ ಅಟೈನ್ ಮಾಡಿದ ತಕ್ಷಣ ದಿ 4 ಮೈಕ್ರೋಸ್ಪೋರ್ಸ್ ವಿಲ್ ಸೆಪರೇಟ್. ಎಲ್ಲ ಏನಾಯ್ತು? ಸೆಪರೇಷನ್ ಆಯ್ತು. ಅದಾದ್ಮೇಲೆ ದೇ ಡೆವಲಪ್ಸ್ ಇಂಟು ಏನಾಗಿ ಡೆವಲಪ್ ಆಯ್ತು? ಮೆಚ್ಯೂರ್ಡ್ ಪೋಲನ್ ಗ್ರೇನ್ಸ್ ಆಗಿ ಡೆವಲಪ್ ಆಯ್ತು. ಇಲ್ಲಿ ನೋಡ್ತಾ ಇರಬಹುದು ದಿಸ್ ಡಯಾಗ್ರಾಮ್ ಅಂಡ್ ದಿಸ್ ಡಯಾಗ್ರಾಮ್. ಸೊ ಇದೆಲ್ಲ ಏನಂದ್ರೆ ಮೈಕ್ರೋಸ್ಪೋರ್ಸ್ ಮೆಚ್ಯೂರ್ಡ್ ಆದ್ಮೇಲೆ ಇಟ್ ಬಿಕಮ್ಸ್ ಪೋಲನ್ ಗ್ರೇನ್. ಸೊ ಯು ಗಾಟ್ ಸಮ್ ಮೈನ್ಯೂಟ್ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋಸ್ಪೋರ್ ಅಂಡ್ ಪೋಲನ್ ಗ್ರೇನ್ ಅನ್ನೋದು ಏನ್ ಡಿಫರೆನ್ಸ್ ಅನ್ನೋದು ಗೊತ್ತಾಗಿರ್ಬೇಕು. ಸೊ ದಿಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ MMC ಏನಿತ್ತು, ದಿಸ್ ರಿಡಕ್ಷನಲ್ ಡಿವಿಷನ್ ಆದ್ಮೇಲೆ ದಿಸ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಇದೆಯಲ್ಲ, ದಿಸ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಇಸ್ ಬಿಕಮ್ ಮೈಕ್ರೋಸ್ಪೋರ್. ಸೆಪರೇಷನ್ ಆಯ್ತು. ಇಲ್ಲಿ ಇದನ್ನ ಮೈಕ್ರೋಸ್ಪೋರ್ ಅಂತ ಕರಿತೀವಿ. ಬಟ್ ಒನ್ಸ್ ಇಟ್ಸ್ ಬಿಕಮ್ ಫೈನಲಿ ಅದೇನಾಗುತ್ತೆ? ಮೆಚ್ಯೂರ್ಡ್ ಆದ್ಮೇಲೆ ಇಟ್ ಬಿಕಮ್ಸ್ ಪೋಲನ್ ಗ್ರೇನ್ ಆಗಿ ಚೇಂಜ್ ಆಗುತ್ತೆ. ಆಗ ಈ ತರ ಕಾಣೋದಕ್ಕೆ ಶುರು ಆಗುತ್ತೆ. So this is what a matured pollen grain now. So once anther reaches maturity, ಈ pollen grains dehiscence ಆಗೋದ್ರ ಮೂಲಕ, we studied this concept ಅಲ್ವಾ? dehiscence ಅಂದ್ರೆ ಏನು? burst out ಅಥವಾ split open. anther ಏನಾಗುತ್ತೆ? split open ಅಥವಾ burst ಆಗಿ ಈ region ಅಲ್ಲಿ it will breaks down and then it releases all the ಮೈಕ್ರೋಸ್ಪೋರ್ ಆರ್ ಪೋಲನ್ ಗ್ರೇನ್ಸ್ ಔಟ್ಸೈಡ್, ಆಚೆಗೆ ಅದು ರಿಲೀಸ್ ಆಗುತ್ತೆ. ಸೊ ಆ ಮೈಕ್ರೋಸ್ಪೋರ್ಸ್ ಮೆಚ್ಯೂರ್ಡ್ ಪೋಲನ್ ಗ್ರೇನ್ ಆಗಿರೋದು. ಇಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡೋದು ದ ಸ್ಟ್ರಕ್ಚರ್ ಆಫ್ ದಿಸ್ ಪೋಲನ್ ಗ್ರೇನ್. ಈ ಪೋಲನ್ ಗ್ರೇನ್ ನ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಅ ಪೋಲನ್ ಗ್ರೇನ್ಸ್ ಲುಕ್ಸ್ ಅಂಡರ್ ಲೈಟ್ ಮೈಕ್ರೋಸ್ಕೋಪ್, ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಅದಕ್ಕಿಂತ ಮುಂಚೆ ಪೋಲನ್ ಗ್ರೇನ್ಸ್ ನಾವು ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ? ಇಟ್ ಇಸ್ ಆಲ್ಸೋ ಕಾಲ್ಡ್ ಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಸೊ ವೈ ಇಟ್ ಇಸ್ ಕಾಲ್ಡ್ ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಗ್ಯಾಮೆಟೋಫೈಟ್ ಅಂದ್ರೆ ಏನು?
We have already studied bryophytes, endophytes, gametophytes, sporophytes ಅಂತ ಓದಿದ್ವಿ. ಸೊ ಗ್ಯಾಮೆಟೋಫೈಟ್ ಅಂದ್ರೆ ಏನು? ಇಟ್ ಪ್ರೊಡ್ಯೂಸಸ್ ಗ್ಯಾಮೆಟ್ಸ್ ಅಂತ ಅಷ್ಟೇ. ವಾಟ್ ದಿಸ್ ಗ್ಯಾಮೆಟೋಫೈಟ್ಸ್ ಡೂ? Gametophytes produces gametes. So you should not think like pollen grains gametes anta ಅನ್ಕೋಬಾರ್ದು. pollen grains are male gametophyte ಅಂದ್ರೆ ಮೇಲ್ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಒಂದು ಸ್ಟ್ರಕ್ಚರ್. ಸೊ pollen grains are male gametes producing structures ಅಷ್ಟೇ. ಹಂಗಂದ್ರೆ ಅರ್ಥ ಏನು? pollen grains ಒಳಗಡೆ ಆಮೇಲೆ ಗ್ಯಾಮೆಟ್ಸ್ ಬರುತ್ತೆ ನಮಗೆ. We'll study it later. So ಈಗ just ಏನಂತ ತಿಳ್ಕೋಬೇಕು, why pollen grains are called male gametophyte? Because it produces what? It produces gametes. Gametes nadu produce ಮಾಡುತ್ತೆ. So you can see here hibiscus. Yesterday in the last section ಅಲ್ಲಿ ನಾನು ತೋರಿಸಿದ್ದೀನಿ. hibiscus ಅಲ್ಲಿ we have seen this anther part ನೇ ನೋಡಿದ್ವಿ. ಸೊ ಈ ಆಂಥರ್ ಪಾರ್ಟ್ ಈ ತರ ಇಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ವಾ, ಒನ್ಸ್ ಇದನ್ನ ನೀವು ಕೈಯಲ್ಲಿ ಹಿಡ್ಕೊಂಡ್ರೆ ದಟ್ ವಿಲ್ ಕಮ್ಸ್ ಲೈಕ್ ಅ ಪೌಡರ್ ತರ ಬರುತ್ತೆ. ಆ ಪೌಡರ್ ನ ಇಫ್ ವಿ ಆಡ್ ಸಮ್ ವಾಟರ್, ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಸ್ಲೈಡ್ ಮೇಲಿಟ್ಟು ಇಫ್ ಯು ಅಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್ ಈ ತರ ಕಾಣಿಸುತ್ತೆ pollen grains. ಸೊ ಇದು ವೈ ಹ್ಯಾವ್ ಟೇಕನ್ ಹೈಬಿಸ್ಕಸ್ ಹಿಯರ್ ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಈ ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ತಾರೆ. ವೇರ್ ಯು ಸ್ಟಡಿ ದಿಸ್ pollen grain ಸ್ಟ್ರಕ್ಚರ್ ಅನ್ನ ಯು ಅಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್, ಲೈಟ್ ಮೈಕ್ರೋಸ್ಕೋಪ್ ಅಲ್ಲಿ ಈ ತರ ಕಾಣಿಸುತ್ತೆ. ಇದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿಚ್ ಗಿವ್ಸ್ ವೆರಿ ಕ್ಲಿಯರ್ ಅಬ್ಸರ್ವೇಷನ್. ಇಲ್ಲಿಗಿಂತ ಕ್ಲಿಯರೆನ್ಸ್ ನಮಗೆ ಇಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಹಿಯರ್ ನಾವು ನೋಡ್ತಾ ಇರಬಹುದು pollen grains ಆರ್ ಆಫ್ ಡಿಫರೆಂಟ್ ಕಲರ್ಸ್. ಈ ಡಿಫರೆಂಟ್ ಕಲರ್ಸ್ ಆಫ್ pollen grain ಯಾಕೆ ಇರುತ್ತಪ್ಪ ಅಂದ್ರೆ ಡಿಫರೆಂಟ್ ಸ್ಪೀಶೀಸ್ ಆಫ್ pollen grain ಡಿಫರೆಂಟ್ ಕಲರ್ ಅಲ್ಲಿ ಇರುತ್ತೆ, ಡಿಫರೆಂಟ್ ಶೇಪ್ಸ್ ಅಲ್ಲಿ ಕೂಡ ಇರುತ್ತೆ. ಆರ್ಕಿಟೆಕ್ಚರ್ ಏನಾಗಿರುತ್ತೆ pollen grains ಅಲ್ಲಿ ತುಂಬಾ ಡಿಫರೆಂಟ್ ಇರುತ್ತೆ. ಶೇಪು, ಕಲರು, ಸೈಜ್ ಆಫ್ ದ pollen grain ತುಂಬಾ ಚೇಂಜಸ್ ಇರುತ್ತೆ ನೋಡಿ. ಕೆಲವೊಂದು ವೆರಿ ಸಮ್ ಆರ್ ಫ್ಯೂ ಸ್ಮಾಲ್, ಸಮ್ ಆರ್ ಫ್ಯೂ ಲಾರ್ಜ್. ಸೊ ದ ಸೈಜ್, ದ ಕಲರ್, ಶೇಪ್, ಡಿಸೈನ್ ಎಲ್ಲ ಕೂಡ ಚೇಂಜಸ್ ಫ್ರಮ್ ಒನ್ ಸ್ಪೀಶೀಸ್ ಟು ಅನದರ್ ಸ್ಪೀಶೀಸ್. ಸೊ ಪರ್ಟಿಕ್ಯುಲರ್ಲಿ ನಾವು ಈ pollen grains ನ ತಗೊಂಡ್ರೆ ಹೈಬಿಸ್ಕಸ್ ಅದು ಒಂಥರ ಕಾಣಿಸುತ್ತೆ. ಇಫ್ ವಿ ಕಲೆಕ್ಟ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಡಿಫರೆಂಟ್ ಪ್ಲಾಂಟ್ಸ್ ಡಿಫರೆಂಟ್ ಫ್ಲವರ್ಸ್ pollen grains ನ ಕಲೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ಡಿಫರೆಂಟ್ ಟೈಪ್ಸ್ ಆಫ್ pollen grain. So this is how under light microscope, this is under electron microscope. Now we will study the actual structure of pollen grain. So generally ಅಂದ್ರೆ in the most of the pollen grains, almost pollen grains ಎಲ್ಲ ಸ್ಪೆರಿಕಲ್ ಇರುತ್ತೆ, ಅಂದ್ರೆ ಲೈಕ್ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಇದರ ಒಂದು ಡಯಾಮೀಟರ್ ಎಷ್ಟಿರಬಹುದು? The diameter of the pollen grain is 25 to 50 micrometer. ಮೈಕ್ರೋಮೀಟರ್ ಅಂದ್ರೆ 10⁻⁻⁶ ಮೀಟರ್ ಇರುತ್ತೆ. ಲೈಕ್ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ ಲೈಕ್ ದಿಸ್, ಇಷ್ಟು 0.00001 ಮೀಟರ್ ಅಷ್ಟಿರುತ್ತೆ ಅದು ಡಯಾಮೀಟರ್. ಅಂದ್ರೆ ಇಟ್ ಇಸ್ ವೆರಿ ಸ್ಮಾಲ್ ಅಂತ ಅಷ್ಟೇ. ನಿಮಗೆ ಆಕ್ಚುಲ್ ಆಗಿ ಹೇಳಬೇಕಂದ್ರೆ, ನಿಮ್ಗೆ ಇಮ್ಯಾಜಿನೇಷನ್ ಸಿಗ್ಬೇಕಂದ್ರೆ ನಿಮ್ಮ ಸ್ಕೇಲ್ ಅಲ್ಲಿ 1 ಸೆಂಟಿಮೀಟರ್ ಮತ್ತೆ 2 ಸೆಂಟಿಮೀಟರ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ಯು ಕ್ಯಾನ್ ಸಿ 10 ಡಾಟ್ಸ್ ಇರುತ್ತೆ ಮಧ್ಯ. ಸೊ ಸ್ಪೇಸ್ ಬಿಟ್ವೀನ್ 1 ಡಾಟ್ಸ್ ಟು 1 ಡಾಟ್ಸ್ ನ ನಾವು ಮಿಲಿಮೀಟರ್ ಅಂತ ಕರಿತೀವಿ. ಸೊ ಈ ಮಿಲಿಮೀಟರ್ ಗಿಂತನೂ ಚಿಕ್ಕದು ದಿಸ್ ಮೈಕ್ರೋಮೀಟರ್. ಸೊ ಯು ಶುಡ್ ಇಮ್ಯಾಜಿನ್ ಹೌ ಸ್ಮಾಲ್ ದ pollen grain is ಅಂತ ಅಷ್ಟೇ. ಐ ಜಸ್ಟ್ ಗಿವನ್ ದಿಸ್ ಡೇಟಾ. ಸೊ ನೆಕ್ಸ್ಟ್ there are 2 layers. ಈ pollen grain ಅಲ್ಲಿ ಎಷ್ಟು ಲೇಯರ್ ಇರುತ್ತೆ? One is exine, another one is intine. The outer exine ಏನಿದೆಯೋ ಇದು, this is very hard in nature, ತುಂಬಾ ಗಟ್ಟಿ ಇರುತ್ತೆ. That is outer region. ಅದಾದ್ಮೇಲೆ you can observe one more inner region ಇದೆ. This inner region is very thin, ತುಂಬಾ ತೆಳು ಇರುತ್ತೆ as compared to outer region. Why this outer exine is very hard? What makes it so hard? ಅದು ಅಷ್ಟೊಂದು ಹಾರ್ಡ್ ಆಗೋದಕ್ಕೆ ಕಾರಣ ಏನಂದ್ರೆ it is made up of one of the organic material called sporopollenin. ಯಾವ್ದ್ರಿಂದ ಮೇಡಪ್ ಆಗಿದೆ ಅದು?
It is made up of an organic matter called sporopollenin. Sporopollenin ಅನ್ನೋದು ಒಂದು ಆರ್ಗ್ಯಾನಿಕ್ ಮ್ಯಾಟರ್. ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಮ್ ಕಾರ್ಬನ್ ಕಂಪೌಂಡ್ಸ್ ಅಂತ ಅಷ್ಟೇ. ಈಗ ನೀವು ಕೇಳಿರ್ಬೋದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ದೀಸ್ ಆರ್ ಆಲ್ ಕಾಲ್ಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಅದೇ ರೀತಿ ಇದರಲ್ಲಿ ಯಾವುದೋ ಒಂದಷ್ಟು ಆರ್ಗ್ಯಾನಿಕ್ ಕಂಪೌಂಡ್ಸ್ ಇಂದ, ಕಾರ್ಬನ್ ಕಂಟೈನಿಂಗ್ ಫಾರ್ಮ್ಸ್ ಇಂದ ಈ ಸ್ಪೋರೋಪಾಲೆನಿನ್ ಮೇಡಪ್ ಆಗಿರುತ್ತೆ. ಮೇಜರ್ಲಿ ಇಟ್ ಇಸ್ ಮೇಡಪ್ ಆಫ್ ಫ್ಯಾಟಿ ಆಸಿಡ್ ಅಥವಾ ಫಿನಾಲಿಕ್ಸ್ ಕಂಪೌಂಡ್ ಇಂದ ಮೇಡಪ್ ಆಗಿರುತ್ತೆ. ಅದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಯು ಶುಡ್ ನೋ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂದ್ರೆ ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್ಸ್ ಲೈಕ್ ಫ್ಯಾಟಿ ಆಸಿಡ್ ಇಂದ ಮಾಡಲ್ಪಟ್ಟಿರಬಹುದು ಅಂತ ಅಷ್ಟೇ. ಅಂಡ್ ಇಟ್ ಇಸ್ ಸ್ಪೋರೋಪಾಲೆನಿನ್ ಅನ್ನೋದು ಒಂದು ಮೆಟೀರಿಯಲ್ ಇರುತ್ತೆ ಎಲ್ಲಿ, ಔಟರ್ ಎಕ್ಸೈನ್ ಅಲ್ಲಿ. ಸೊ ಇಟ್ ಇಸ್ ವೆರಿ ಹಾರ್ಡ್ ಅಂಡ್ ಆ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಇರೋದ್ರಿಂದನೇ ಪೋಲನ್ ಗ್ರೇನ್ಸ್ ಗೆ ಒಂದಷ್ಟು ಕ್ಯಾರೆಕ್ಟರ್ ಇದೆ. ಏನಪ್ಪಾ ಅದು ಅಂದ್ರೆ ದಿಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಹ್ಯಾಸ್ ಸ್ಪೆಷಲ್ ಕ್ಯಾರೆಕ್ಟರ್. ಏನು, ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಹೈ ಟೆಂಪರೇಚರ್, ಸ್ಟ್ರಾಂಗ್ ಆಸಿಡ್ ಅಂಡ್ ಆಲ್ಕಲಿ. ಅಂದ್ರೇನು, ಅದು ಹೆಚ್ಚು ಟೆಂಪರೇಚರ್ ಬಂದ್ರೂ ಕೂಡ ಡ್ಯಾಮೇಜ್ ಆಗಲ್ಲ, ಯಾವುದೇ ಆಸಿಡ್ ಅದ್ರ ಮೇಲೆ ಬಿದ್ರೂ ಡ್ಯಾಮೇಜ್ ಆಗಲ್ಲ. ಆಲ್ಕಲಿನ್ ಅಂದ್ರೆ ಬೇಸಿಕ್ ಮೆಟೀರಿಯಲ್ ಕಂಪೌಂಡ್ಸ್ ಕೂಡ ಕೆನಾಟ್ ಡ್ಯಾಮೇಜ್ ದಿಸ್ ಸ್ಪೋರೋಪಾಲೆನಿನ್ ಅಥವಾ ಪೋಲನ್ ಗ್ರೇನ್ಸ್ ನ ಅದು ನಾಶ ಮಾಡಕ್ಕಾಗಲ್ಲ. ಔಟರ್ ರೀಜನ್ ಇರೋಂಥ ಸ್ಪೋರೋಪಾಲೆನಿನ್ ತುಂಬಾ ಹಾರ್ಡ್ ಮೆಟೀರಿಯಲ್. ವಿಚ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಅಂದ್ರೆ ಅದು ರೆಸಿಸ್ಟ್ ಮಾಡುತ್ತೆ. ಇಟ್ ಕ್ಯಾನ್ ರೆಸಿಸ್ಟ್ ಅಂದ್ರೆ ತಡ್ಕೊಳ್ಳುತ್ತೆ. ಇಟ್ ಕ್ಯಾನ್ ಪ್ರೊಟೆಕ್ಟ್ ದ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ನ ಪ್ರೊಟೆಕ್ಷನ್ ಮಾಡುವಂತ ಒಂದು ಲೇಯರ್. ಸೊ ಅದ್ರದ್ದು ಕ್ಯಾರೆಕ್ಟರ್ ಏನು, ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಹೈ ಟೆಂಪರೇಚರ್, ಸ್ಟ್ರಾಂಗ್ ಆಸಿಡ್ ಅಂಡ್ ಆಲ್ಕಲಿನ್ ಕಂಟೈನ್ alkaline substances. So there was no enzyme has been degraded that polar grain so far ಅಂತ ಒಂದು ವರ್ಡ್ ಹೇಳ್ತಾರೆ. ಅಂದ್ರೆ ಇದುವರೆಗೂ ಈ ಯಾವುದೇ ಎಂಜೈಮ್ಸ್ ಕೂಡ ಈ ಸ್ಪೋರೋಪಾಲೆನಿನ್ ಅನ್ನ ಡಿಗ್ರೇಡ್ ಮಾಡಕ್ ಆಗಿಲ್ವಂತೆ. ಡಿಗ್ರೇಡ್ ಅಂದ್ರೆ ಏನು, ಬ್ರೇಕ್ ಮಾಡಕ್ ಆಗಿಲ್ಲ ಅಂತ. ಅಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಹಾರ್ಡ್ ದಿಸ್ ಸ್ಪೋರೋಪಾಲೆನಿನ್ ಈಸ್ ಅಂತ. ಸೊ ನೋ ಎಂಜೈಮ್ಸ್ ಕ್ಯಾನ್ ಡಿಗ್ರೇಡ್ ದಿ ಸ್ಪೋರೋಪಾಲೆನಿನ್. So next there is a structure called germ pore. Germ pore is a prominent aperture. What do you mean by aperture? Aperture ಅಂತಂದ್ರೆ we can call it as a space, ಜಾಗ, ಖಾಲಿ ಜಾಗ ಅಥವಾ ರಂಧ್ರ ಅಂತ ಕರಿಬಹುದು, ಹೋಲ್ ಆರ್ ಸ್ಪೇಸ್ ಅಂತ ಕರಿಬಹುದು. ಸೊ ಯು ಕ್ಯಾನ್ ಅಬ್ಸರ್ವ್ ಈ ಎಕ್ಸೈನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಪೇಸಸ್ ಇದೆ. ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲೊಂದು ಸ್ಪೇಸ್ ಇದೆ. So what is germ pore? Germ pore is a prominent aperture on the exine where sporopollen is absent. ಪ್ರಾಮಿನೆಂಟ್ ಅಂದ್ರೆ ಕ್ಲಿಯರ್ಲಿ ವಿಸಿಬಲ್, ಚೆನ್ನಾಗಿ ಕಾಣಿಸುವಂತಹ ಅಪರ್ಚರ್ಸ್ ಇರುತ್ತೆ. ಅಪರ್ಚರ್ ಅಂದ್ರೆ ಏನು, ಖಾಲಿ ಜಾಗ, ಸ್ಪೇಸ್, ಎಂಟಿ ಸ್ಪೇಸ್ ಇರುತ್ತೆ. ಎಲ್ಲಿ, ಆನ್ ದ ಸರ್ಫೇಸ್ ಆಫ್ ದ ಎಕ್ಸೈನ್. ಸೊ ಈ ಒಂದು ಎಕ್ಸೈನ್ ಅಲ್ಲಿ ಯು ಕ್ಯಾನ್ ಸಿ ದಿಸ್ ಎಕ್ಸೈನ್ ಹ್ಯಾಸ್ ಸಮ್ ಖಾಲಿ ಸ್ಪೇಸಸ್. ಈ ಸ್ಪೇಸಸ್ ಎಂಟಿ ಸ್ಪೇಸಸ್, ದಿಸ್ ಸ್ಪೇಸಸ್ ಆರ್ ಕಾಲ್ಡ್ ಜರ್ಮ್ ಪೋರ್ ವೇರ್ ಸ್ಪೋರೋಪಾಲೆನಿನ್ ಇಸ್ ಆಬ್ಸೆಂಟ್. ಇಲ್ಲಿ ಸ್ಪೋರೋಪಾಲೆನಿನ್ ಏನಾಗಿದೆ, ಕಂಪ್ಲೀಟ್ ಆಗಿ ಆಬ್ಸೆಂಟ್ ಇದೆ. ಸೊ ದಿಸ್ ರೀಜನ್ಸ್ ಆರ್ ಕಾಲ್ಡ್ germ pore. So how can you express this germ pore? Germ pore is an aperture or the space on the surface of exine where sporopollenin is absent. Sporopollenin ಇಲ್ಲದೆ ಇರುವಂತ ಒಂದು ಸ್ಪೇಷಿಯಸ್ ಜಾಗ ಎಕ್ಸೈನ್ ಅಲ್ಲಿ ಇರೋದನ್ನೇ germ pore ಅಂತ ಕರೆಯೋದು. ಸೊ ಈ ಸ್ಪೋರೋಪಾಲೆನಿನ್ ಇರೋದ್ರಿಂದ ನಮಗೊಂದು ಅಡ್ವಾಂಟೇಜ್ ಇದೆ. ಏನಪ್ಪಾ ಅಂದ್ರೆ we can preserve these pollen grains as a fossil because of the presence of sporopollenin. So what do you mean by fossil? Fossil ಅಂತಂದ್ರೆ ಪಳೆಯುಳಿಕೆ. ಅಂದ್ರೆ ನಾವು ತುಂಬಾ ವರ್ಷಗಳ ಕಾಲದ ತನಕ ನಾವ್ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು, ಯಾವ್ದಾದ್ರೂ ಒಂದು ಪ್ರೂಫ್ ಆರ್ ಎವಿಡೆನ್ಸ್ಗೋಸ್ಕರ. ಸೊ ಆ ಒಂದು ಪಳೆಯುಳಿಕೆಯಾಗಿ ನಾವ್ ಯಾಕೆ ಸ್ಟೋರ್ ಮಾಡ್ಬೋದು, ಬಿಕಾಸ್ ಅದು ಡಿಗ್ರೇಡ್ ಆಗಲ್ಲ, ಹಾಳಾಗಲ್ಲ.
ಸೊ ಎಷ್ಟೋ ಶತಮಾನದ ನಾವ್ ಹುಟ್ಟಕ್ ಮುಂಚೆ ಇದ್ದಿದ್ದು 10 ವರ್ಷದಿಂದೆದು 10 ಮಿಲಿಯನ್ ಇಯರ್ಸ್ ಹಿಂದೆ ಇದ್ದಂತಹ ಸಸ್ಯಗಳ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಬೇಕು, ಅಲ್ಲಿ ಯಾವ ತರ ಕ್ಲೈಮ್ಯಾಟಿಕ್ ಕಂಡೀಷನ್ ಇತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಂದಾಗ ಮಿಲಿಯನ್ ಇಯರ್ಸ್ ಹಿಂದೆ ಇದ್ದಂತಹ ಪೋಲನ್ ಗ್ರೇನ್ಸ್ನು ಕೂಡ ನಾವು ಸ್ಟೋರ್ ಮಾಡ್ಬೋದು, ಅದು ಹಾಳಾಗಲ್ಲ. ಯಾಕೆ? ಸ್ಪೋರೋಪಾಲನಿನ್ ಅದನ್ನ ಹಾಳಾಗೋದಕ್ಕೆ ಬಿಡಲ್ಲ. ಸೊ ದಟ್ ವಿ ಕ್ಯಾನ್ ಪ್ರಿಸರ್ವ್ ದ ಪೋಲನ್ ಗ್ರೇನ್ ಆಸ್ ಅ ಫಾಸಿಲ್. ನಾವು ಯಾವುದೇ ಒಂದು ಎವಿಡೆನ್ಸ್ಗೋಸ್ಕರ ಎವಿಡೆನ್ಷಿಯಲ್ ಸ್ಟಡಿ ಮಾಡೋದಕ್ಕೆ ಪೋಲನ್ ಗ್ರೇನ್ಸ್ ನ ಎಷ್ಟು ವರ್ಷ ಬೇಕಾದ್ರೂ ಎಷ್ಟು ಕಾಲ ಶತಮಾನ ತನಕನಾದ್ರೂ ಇಟ್ಕೋಬಹುದು. ಯಾಕಂದ್ರೆ ಅದು ಒಂದು ಹಾರ್ಡ್ ಸಬ್ಸ್ಟೆನ್ಸ್ ಸ್ಪೋರೋಪಾಲನಿನ್ ಇಂದ ಆಗಿರುತ್ತೆ. ಸೊ ವಿಚ್ ಕೆನ್ ನಾಟ್ ಡಿಗ್ರೇಡ್ ಬೈ ಎನಿ ಸಬ್ಸ್ಟೆನ್ಸ್ ಸೋ ಈಸಿಲಿ. So this is about exine ಆಯ್ತು. So pollen grains ಅಲ್ಲಿ it has outer layer called exine. Exine ಅಲ್ಲಿ ಸ್ಪೋರೋಪಾಲನ್ ನಿಂದ ಮೇಡಪ್ ಆಗಿರುತ್ತೆ. ಎಲ್ಲಿ ಸ್ಪೋರೋಪಾಲನ್ ಅಬ್ಸೆಂಟ್ ಇರುತ್ತೋ ಅದನ್ನು ನಾವು germ pore ಅಂತ ಕರಿತೀವಿ. This is clear. So what about the innermost region of the pollen grain? That is called intine. So this intine is very thin region. It is very thin region. So see here, the intine is a thin continuous layer made up of cellulose and pectin. ಬಟ್ ಎಕ್ಸೈನ್ ಇಸ್ ನಾಟ್ ಕಂಟಿನ್ಯೂಸ್. ಎಕ್ಸೈನ್ ಅಲ್ಲಿ ನಮಗೆ ಮಧ್ಯೆ ಮಧ್ಯೆ ಈ ಜರ್ಮ್ ಪೋರ್ ಇತ್ತು, ಸೊ ಅದು ಕಂಟಿನ್ಯೂಸ್ ಆಗಿ ಒಂದು ಸ್ಪೋರೋಪಾಲನ್ ಕವರ್ ಆಗ್ಲಿಲ್ಲ. ಬಟ್ ಇಂಟೈನ್ ಅನ್ನೋದು ಒಳಗಡೆ ರೀಜನ್ ಇಟ್ ಇಸ್ ವೆರಿ ಕಂಟಿನ್ಯೂಸ್. ಅದ್ರ ಜೊತೆಗೆ ಅದು ತುಂಬಾ ಥಿನ್ ಸ್ಟ್ರಕ್ಚರ್ ಕೂಡ ಹೌದು. ಅದು ಯಾವ್ದ್ರಿಂದ ಮೇಡಪ್ ಆಗಿರುತ್ತೆ? ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್. ಈ ಸೆಲ್ಯುಲೋಸ್ ಪೆಕ್ಟಿನ್ ಅನ್ನೋದು ಯು ಆಲ್ರೆಡಿ ನೋ, ದೋಸ್ ಆರ್ ಆಲ್ ಕಾಲ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಈಗ ಯೂಶುವಲ್ ಆಗಿ ಪ್ಲಾಂಟ್ಸ್ ನ ಒಂದು ಸೆಲ್ ವಾಲ್ ಇರುತ್ತಲ್ಲ, ದ ಪ್ಲಾಂಟ್ ಸೆಲ್ ವಾಲ್, ಅದು ಜನರಲ್ ಆಗಿ ಈ ಒಂದು ಸೆಲ್ಯುಲೋಸ್ ಪೆಕ್ಟಿನ್ ಇಂದ ಮೇಡಪ್ ಆಗಿರುತ್ತೆ. ಅದೇ ರೀತಿ ಪೋಲನ್ ಗ್ರೇನ್ ನ ಇಂಟೈನ್ ಕೂಡ ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಇಂದ ಆಗಿರುತ್ತೆ. ಸೊ ಮೆಚೂರ್ಡ್ ಪೋಲನ್ ಗ್ರೇನ್ ಅಲ್ಲಿ ವಿಲ್ ಕಮ್ ಟು ದಟ್ ಲೇಟರ್. ಸೊ ಈ ಒಂದು ಪೋಲನ್ ಗ್ರೇನ್ ಸಿಮಿಲರ್ಲಿ ಒಂದು ಸೆಲ್ ತರನೇ, ಇದರಲ್ಲೂ ಕೂಡ ಸೈಟೋಪ್ಲಾಸಮ್ ಇರುತ್ತೆ. ದ ಸೆಂಟ್ರಲ್ ಸೈಟೋಪ್ಲಾಸಮ್ ಇರುತ್ತೆ, ಔಟರ್ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಒಂದು ಸೆಲ್ ಅಲ್ಲಿ ಹೆಂಗಿರುತ್ತೋ ಹಂಗೇನೆ the pollen grain also has plasma membrane, it has cytoplasm. ಅದರ ಜೊತೆಗೆ you can observe this pollen grain has two cell. ಮೆಚೂರ್ಡ್ ಆದಮೇಲೆ ಪೋಲನ್ ಗ್ರೇನ್ಸ್ ಅಲ್ಲಿ 2 ಸೆಲ್ಸ್ ಇರುತ್ತೆ. ಯಾವ್ಯಾವುದು? ಒನ್ ಇಸ್ ವೆಜಿಟೇಟಿವ್ ಸೆಲ್, ಅನದರ್ ಒನ್ ಇಸ್ ಜನರೇಟಿವ್ ಸೆಲ್. ಯು ಕ್ಯಾನ್ ಸಿ ಹಿಯರ್, ಈ ಒಂದು ಒಳಗಡೆ ಯು ಕ್ಯಾನ್ ಅಬ್ಸರ್ವ್ 2 types of cells. This is one cell and this is one cell. So there are 2 cells are present. ಇಲ್ಲಿ ಆದ್ರೂ ನೀವು ನೋಡಬಹುದು here. So once pollen grain ಇತ್ತು, ಆಮೇಲೆ vacuoles formation ಆಗುತ್ತೆ, spindle fiber formation ಆಯ್ತು. So this is one cell. ಒಳಗಡೆ ಇದೆಯಲ್ಲ, this is one more cell. So there are 2 cells are separated by a kind of structure. ನೋಡಿ ಇಲ್ಲಿ ಔಟರ್ ಮೋಸ್ಟ್ ಇದೆಯಲ್ಲ, this is vegetative cell. ಮತ್ ಇಲ್ಲೊಂದು ಬಾರ್ ಬಂತು, ಇಲ್ಲೊಂದು ಸರ್ಕಲ್ ಆಯ್ತು. This is called generative cell. So totally there are 2 cells are present in the pollen grain. ಯಾವ್ಯಾವುದು? one is vegetative, another one is generative. You can observe here, vegetative cell is very big. ಈಗ ನೋಡ್ತಾ ಇದ್ದೀರಾ ಈ pollen grain, ಇದು ವೆಜಿಟೇಟಿವ್ ಸೆಲ್, ಇಲ್ಲಿರೋದು ಜನರೇಟಿವ್ ಸೆಲ್. ಇವೆರಡರಲ್ಲಿ ಯಾವ್ದು ಬಿಗ್? ವೆಜಿಟೇಟಿವ್ ಸೆಲ್ ಇಸ್ ಬಿಗ್ಗರ್. ಹೌದಾ? ಇಲ್ಲಾದ್ರೂ ನೋಡ್ಬೋದು, ದ ಔಟರ್ ವೆಜಿಟೇಟಿವ್ ಸೆಲ್ ಇಸ್ ಬಿಗ್ಗರ್. ಮತ್ತೆ ಇಟ್ ಹ್ಯಾಸ್ ಅಬಂಡೆಂಟ್ ರಿಸರ್ವ್ ಫುಡ್ ಮೆಟೀರಿಯಲ್. ರಿಸರ್ವ್ ಫುಡ್ ಮೆಟೀರಿಯಲ್, ಇಲ್ಲೆಲ್ಲ ಬ್ಲಾಕ್ ಡಾಟ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ, ದಿಸ್ ಬ್ಲಾಕ್ ಡಾಟ್ಸ್, ದೀಸ್ ಆರ್ ರಿಸರ್ವ್ ಫುಡ್ ಮೆಟೀರಿಯಲ್. ಅದನ್ನ ನಾವೇನಂತ ಕರಿತೀವಿ? ರಿಸರ್ವ್ ಫುಡ್ ಮೆಟೀರಿಯಲ್. ಅಂದ್ರೆ ಫುಡ್ ಮೆಟೀರಿಯಲ್ಸ್ ಅಲ್ಲಿ ರಿಸರ್ವ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಏನಕ್ಕೆ ಬೇಕು ಫುಡ್ ಮೆಟೀರಿಯಲ್ ಅಂದ್ರೆ ಈ ಪೋಲನ್ ಗ್ರೇನು ನೀಟ್ ಆಗಿ ಡೆವಲಪ್ ಆಗೋದಕ್ಕೆ, ಅದಕ್ಕೆ ಬೇಕಿರೋ ನರಿಶ್ಮೆಂಟ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಈ ವೆಜಿಟೇಟಿವ್ ಸೆಲ್ ಅಲ್ಲಿ ಇರುತ್ತೆ. ಸೊ ಆ ಒಂದು ರಿಸರ್ವ್ ಫುಡ್ ಮೆಟೀರಿಯಲ್ ಅನ್ನ ಈ ವೆಜಿಟೇಟಿವ್ ಸೆಲ್ ಹೊಂದಿರುತ್ತೆ. ಸೊ ಔಟ್ ಆಫ್ ದಿಸ್ ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್, ವಿಚ್ ಇಸ್ ಬಿಗ್? ದ ವೆಜಿಟೇಟಿವ್ ಸೆಲ್ ಇಸ್ ಬಿಗ್ಗರ್, ಔಟರ್ ಮೋಸ್ಟ್. ಅಂಡ್ ಅದರಲ್ಲಿ ಏನಿರುತ್ತೆ? ರಿಸರ್ವ್ ಫುಡ್ ಮೆಟೀರಿಯಲ್ ಇರುತ್ತೆ. ನೆಕ್ಸ್ಟ್ ಇಟ್ ಹ್ಯಾಸ್, ಬಟ್ ಇನ್ ಕೇಸ್ ಆಫ್ ಜನರೇಟಿವ್ ಸೆಲ್ ಅಲ್ಲಿ ನೋಡಿ, ಜನರೇಟಿವ್ ಸೆಲ್ ಇಸ್ ವೆರಿ ಸ್ಮಾಲ್, ಅದು ತುಂಬಾ ಚಿಕ್ಕದು. ಅಂಡ್ ಇಟ್ ಫ್ಲೋಟ್ಸ್ ಆನ್ ದಿ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್. ಹೌದಾ? ಇದು ವೆಜಿಟೇಟಿವ್ ಸೆಲ್ ನ ಸೈಟೋಪ್ಲಾಸಮ್ ಮೇಲೆ ತೇಲ್ತಿದೆ. ಅಂದ್ರೆ ಫಸ್ಟ್ ವೆಜಿಟೇಟಿವ್ ಸೆಲ್ ಇರುತ್ತೆ, ಆದ್ರೆ ಮೇಲ್ಗಡೆ ಜನರೇಟಿವ್ ಸೆಲ್ ಬಂತು ಅಂತ. ಸೊ ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ಯಾವ್ದ್ರ ಸೈಟೋಪ್ಲಾಸಮ್? ದ ಬ್ಯಾಕ್ ಗ್ರೌಂಡ್ ಇಸ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್. ಸೊ ಜನರೇಟಿವ್ ಸೆಲ್ ವಿಚ್ ಫ್ಲೋಟ್ಸ್, ಅಂದ್ರೆ ವೆಜಿಟೇಟಿವ್ ಸೆಲ್ಸ್ ನ ಸೈಟೋಪ್ಲಾಸಮ್ ನ ಮೇಲ್ಗಡೆ ತೇಲುತ್ತೆ, ಅದು ಫ್ಲೋಟ್ ಆಗುತ್ತೆ. ಸೊ ನೆಕ್ಸ್ಟ್ let's see about this vegetative cell.
ವೆಜಿಟೇಟಿವ್ ಸೆಲ್ ಹ್ಯಾಸ್ ಇರ್ರೆಗ್ಯುಲರ್ ಶೇಪ್ ನ್ಯೂಕ್ಲಿಯಸ್. ವೆಜಿಟೇಟಿವ್ ಸೆಲ್ ಅಲ್ಲಿ ಇದೆಯಲ್ಲ ಈ ನ್ಯೂಕ್ಲಿಯಸ್, ದ ರೆಡ್ ಕಲರ್ ಒನ್, ಈ ನ್ಯೂಕ್ಲಿಯಸ್ ಇರ್ರೆಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಅಂದ್ರೆ ಅದಕ್ಕೆ ಯಾವುದೇ ತರ ಪರ್ಟಿಕ್ಯುಲರ್ ಶೇಪ್ ಇಲ್ಲ, ಇರ್ರೆಗ್ಯುಲರ್. ಬಟ್ ಇನ್ ಕೇಸ್ ಆಫ್ ಜನರೇಟಿವ್ ಸೆಲ್ ಅಲ್ಲಿ ನೋಡಿ, the shape of nucleus is spindle shaped. ಅಂದ್ರೆ it is like this somehow spindle shape ಅಲ್ಲಿ ಇರುತ್ತೆ ಅದು. ವಿತ್ ಡೆನ್ಸ್ ಸೈಟೋಪ್ಲಾಸಮ್, ಅದ್ರ ಒಳಗಡೆ ಇರೋ ಸೈಟೋಪ್ಲಾಸಮ್ ತುಂಬಾ ಜಾಸ್ತಿ ಡೆನ್ಸ್ ಆಗಿರುತ್ತೆ. ಸೊ ದಿಸ್ ಆರ್ ದ ಟೂ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ವೆಜಿಟೇಟಿವ್ ಸೆಲ್ and generative cell. So this is what the structure. So structure of pollen grain alli we studied everything. This is the difference between vegetative and generative. So there are two cells inside the matured pollen grain. That is important. Pollen grain matured admele one vegetative, another one is generative. Vegetative is big and generative is small. Generative floats on the cytoplasm of vegetative, and this vegetative has irregular shaped nucleus ಮತ್ತೆ abundant reserve food material, but generative has a spindle shaped nucleus ಮತ್ತೆ dense site. So one pollen grain ಒಳಗಡೆ there are two cells ಇರುತ್ತೆ, one vegetative and one is generative. So ಈ ಸ್ಟೇಜ್ ನ ನಾವು ಟೂ ಸ್ಟೇಜ್ pollen grain ಅಂತ ಕರಿತೀವಿ. ಇದು ಯಾವ ಸ್ಟೇಜ್ pollen grain? ಟೂ ಸೆಲ್ಡ್ ಸ್ಟೇಜ್ pollen grain. ಯಾಕೆ? ಒಂದು ವೆಜಿಟೇಟಿವ್ ಸೆಲ್ ಇದೆ, ಒಂದು ಜನರೇಟಿವ್ ಸೆಲ್ ಇದೆ, ಅದಕ್ಕೆ. ಬಟ್ ಎಲ್ಲಾ ಪ್ಲಾಂಟ್ಸ್ ಅಲ್ಲಿ ಎಲ್ಲಿ ಒಂದು 60%, ಅರೌಂಡ್ 60% ಆಫ್ ದ ಏಂಜಿಯೋಸ್ಪರ್ಮ್ ನ ಫ್ಲವರ್ಸ್ ಅಲ್ಲಿ ಆಂಥರ್ ಪೋಲನ್ ಗ್ರೇನ್ಸ್ ನ ಟೂ ಸ್ಟೇಜ್ ಇದ್ದಾಗ್ಲೇನೆ ರಿಲೀಸ್ ಮಾಡ್ಬಿಡುತ್ತೆ. ಅಂದ್ರೆ ಡೆಹಿಸನ್ಸ್ ಓದಿದ್ರಲ್ಲ ನೀವು, ಅದು ರೆಪ್ಚರ್ ಆಗಿ ಆಚೆಗೆ ರಿಲೀಸ್ ಆಗುತ್ತೆ ಪೋಲನ್ ಗ್ರೇನ್ ಅಂತ. ಸೊ ಈ ರಿಲೀಸ್ ಆಗಿರೋ ಪೋಲನ್ ಗ್ರೇನ್ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ? ಟೂ ಸ್ಟೇಜ್ ಅಲ್ಲಿ ಇರುತ್ತೆ. ಅಂದ್ರೆ ಆ ಒಂದು ಪೋಲನ್ ಗ್ರೇನ್ ಒಳಗಡೆ ನಮ್ಗೆ ಎಷ್ಟು ಸೆಲ್ಸ್ ಇರುತ್ತೆ? ಒಂದು ವೆಜಿಟೇಟಿವ್, ಒಂದು ಜನರೇಟಿವ್ ಸೆಲ್. ಸೊ ಮ್ಯಾಕ್ಸಿಮಮ್ 60% ಆಫ್ ದ ಫ್ಲವರ್ಸ್ ಅಲ್ಲಿ, 60% ಆಫ್ ದ ಪ್ಲಾಂಟ್ಸ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ. ಬಟ್ ರಿಮೈನಿಂಗ್ 40% ಏನಾಗುತ್ತೆ? ತ್ರೀ ಸೆಲ್ಡ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಅದೇಕ್ ಸಾಧ್ಯ? ನಾವೀಗ ಓದಿದ್ದೆ ಟೂ ಸೆಲ್ ಸ್ಟೇಜ್ ಅಲ್ವಾ ಅಂತ ನೀವ್ ಅನ್ಕೋಬಹುದು. ವಾಟ್ ಹ್ಯಾಪನ್ಸ್? ಜನರೇಟಿವ್ ಸೆಲ್ ಮೈಟಾಟಿಕಲಿ ಡಿವೈಡೆಡ್ ಇಂಟು ಟೂ ಮೇಲ್ ಗ್ಯಾಮೆಟ್ಸ್. ಏನಾಗುತ್ತೆ? ಸಿ ಹಿಯರ್, ದಿಸ್ ಇಸ್ ದ ವೆಜಿಟೇಟಿವ್ ಸೆಲ್ ಅಂಡ್ ದಿಸ್ ಇಸ್ ದ ಜನರೇಟಿವ್ ಸೆಲ್. ಸೊ actually we should write vegetative cell should be bit bigger. So ಇದು actual pollen grain. ಸೊ ಇದು ಟೂ ಸೆಲ್ಡ್ ಸ್ಟೇಜ್. ಯಾವಾಗ 60% ಆಫ್ ದ ಫ್ಲವರ್ ಅಲ್ಲಿ ಅಥವಾ 60% ಆಫ್ ದ ಏಂಜಿಯೋಸ್ಪರ್ಮ್ ಅಲ್ಲಿ ಈ ಸೆಲ್ ಸ್ಟೇಜ್, ಈ ಸ್ಟೇಜ್ ಅಲ್ಲಿ ಪೋಲನ್ ಗ್ರೇನ್ಸ್ ರಿಲೀಸ್ ಆಗುತ್ತೆ. ಬಟ್ ಇನ್ 40% ಅಲ್ಲಿ ತ್ರೀ ಸೆಲ್ಡ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ದ ಜನರೇಟಿವ್ ಸೆಲ್ ಇದೆಯಲ್ಲ, ದಿಸ್ ಜನರೇಟಿವ್ ಸೆಲ್ ಅಂಡರ್ಗೋ ಮೈಟಾಟಿಕ್ ಸೆಲ್ ಡಿವಿಷನ್. ಅಂದ್ರೆ ಮೈಟಾಸಿಸ್ ಅಲ್ಲಿ ಏನಾಗುತ್ತೆ? ಅದೇ ತರದ್ದು ಎರಡು ಡಾಟರ್ ಸೆಲ್ ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಹೋಗ್ತಾ ಇರೋದು ಮೈಟಾಸಿಸ್ ಆಗ್ತಾ ಇರೋದು ಯಾವ ಸೆಲ್ ಅಲ್ಲಿ? ಮೈಟಾಟಿಕ್ ಸೆಲ್ ಇಸ್ ಟೇಕಿಂಗ್ ಪ್ಲೇಸ್ ಓನ್ಲಿ ಇನ್ ದಿಸ್ ಜನರೇಟಿವ್ ಸೆಲ್ ಅಲ್ಲಿ ಮಾತ್ರ. ಸೊ ಜನರೇಟಿವ್ ಸೆಲ್ ಮೈಟಾಟಿಕ್ ಸೆಲ್ ಡಿವಿಷನ್ ಆದ್ಮೇಲೆ ಎರಡು ಡಾಟರ್ ಸೆಲ್ ಪ್ರೊಡಕ್ಷನ್ ಆಯ್ತು. ಸೊ ಟೋಟಲ್ ಈಗ ಪೋಲನ್ ಗ್ರೇನ್ ಅಲ್ಲಿ ಎಷ್ಟು ಸೆಲ್ ಆಯ್ತು? ಯು ಕ್ಯಾನ್ ರಿಮೆಂಬರ್. ಈಗ ಒಂದ್ ಪೋಲನ್ ಗ್ರೇನ್ ಅಲ್ಲಿ ಮೇಲ್ಗಡೆ ಇರೋದು ವೆಜಿಟೇಟಿವ್ ಸೆಲ್, ಕೆಳಗಡೆ ಇರೋ ಜನರೇಟಿವ್ ಸೆಲ್ ಮೈಟಾಟಿಕ್ ಡಿವಿಷನ್ ಆಗಿ ಎರಡ್ ಸೆಲ್ ನ ಪ್ರೊಡ್ಯೂಸ್ ಮಾಡ್ತು. ಸೊ ಟೋಟಲಿ ಹೌ ಮೆನಿ ಸೆಲ್ಸ್ ಇನ್ ದಿ ಪೋಲನ್ ಗ್ರೇನ್? ವೆಜಿಟೇಟಿವ್ ಸೆಲ್ ಒಂದು, ಇದು ಒಂದು. ಸೊ ಟೋಟಲಿ ತ್ರೀ ಸೆಲ್ಡ್ ಸ್ಟೇಜ್ ಆಯ್ತು. ಸೊ ಏಂಜಿಯೋಸ್ಪರ್ಮ್ ಅಲ್ಲಿ 40% ಆಫ್ ದ ಏನ್ ಏಂಜಿಯೋಸ್ಪರ್ಮ್ ಪ್ಲಾಂಟ್ಸ್ ಇದಾವೋ ಅವು ತಮ್ಮ ಪೋಲನ್ ಗ್ರೇನ್ಸ್ ನ ತ್ರೀ ಸೆಲ್ಡ್. This is what is about pollen grain. ಇಲ್ಲಿ ನೋಡಿ, 60% of angiosperm shed their pollen grain at two celled stage. ಅಂದ್ರೆ ಪ್ರತಿ ಸಲ ವಾಟ್ ಎವರ್ ಇನ್ ದ angiosperm flowers ಅಲ್ಲಿ 60% flowers
ತಮ್ಮ ಪೋಲನ್ ಗ್ರೈನ್ಸ್ ನ 2 cell stage ಅಲ್ಲಿ ರಿಲೀಸ್ ಮಾಡುತ್ತೆ. ಅಂದ್ರೆ ವಿಚ್ ಮೀನ್ಸ್ ಇಟ್ ಶುಡ್ ಬಿ ಡೆಹೀಸ್ ಫ್ರಮ್ ದ ಆಂಥರ್. ಈ ಆಂಥರ್ ಅಲ್ಲಿರೋ ಈ ವಾಲ್ ಲೇಯರ್ ಎಲ್ಲ ಏನಾಗಬೇಕು, ಬ್ರೇಕ್ ಆಗಿ ಅಂಡ್ ದೆನ್ ಮೈಕ್ರೋಸ್ಪೋರ್ಸ್ ವಿಲ್ ಬಿ ರಿಲೀಸಸ್ ಔಟ್ಸೈಡ್ ಅಲ್ವಾ. ಸೊ ದಿಸ್ ಡೆಹಿಸೆನ್ಸ್ ಆದ್ಮೇಲೆ ದ ರಿಲೀಸ್ಡ್ ಪೋಲನ್ ಗ್ರೈನ್ ಎಷ್ಟು ಸೆಲ್ ಸ್ಟೇಜ್ ಅಲ್ಲಿ ಇರುತ್ತೆ, 60% ಆಫ್ ಎಂಜಿಯೋಸ್ಪರ್ಮ್ ಅಲ್ಲಿ ಇಟ್ಸ್ ಅಂಡರ್ 2 cell stage. ಏನು 2 cell stage ಅಂದ್ರೆ we already know there are 2 cells in the pollen grain. One is vegetative cell, another one is generative cell. So these 2 celled stage ಅಲ್ಲಿ pollen grain release ಆಗುತ್ತೆ ಯಾವಾಗ 60% of ಎಲ್ಲಿ 60% of angiosperms ಅಲ್ಲಿ. But what about this remaining 40%? So remaining 40% of flowers releases the pollen grain at 3 celled stage. What is this 3 celled stage? We already know only 2 cells. One is vegetative, another one is generative. But how it becomes 2 celled stage? Andre, the generative cell mitotically divide into 2 male gamete. What happens? This vegetative cell, this generative cell. This generative cell ಮತ್ತೆ mitotic cell division ಆಗುತ್ತೆ. So as we know, mitotic cell division ಅಲ್ಲಿ ಒಂದು ಸೆಲ್ ಎರಡು ಈಕ್ವಲ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. So now see, ಈಗ pollen grains ಅಲ್ಲಿ how many cells are present? One is vegetative cell, another one is ಎರಡು generative cells divide ಆದ್ಮೇಲೆ ಬಂದಿರೋದು. Total one is vegetative cell, generative cell mitotic cell division ಆದ್ಮೇಲೆ ಎಷ್ಟಾಯ್ತು ಅಂತ ಹೇಳಿದೆ ನಾನು, 2 ಸೆಲ್ ಆಯ್ತು. ಸೊ ಟೋಟಲಿ cell 1, cell 2 and cell 3. ಸೊ 3 celled stage ಅಲ್ಲಿ ರಿಲೀಸ್ ಆಗುತ್ತೆ ರಿಮೈನಿಂಗ್ 40% of flowers ಅಲ್ಲಿ pollen grains. So this is what the thing is. So 60% of the angiosperm releases at 2 cell stage and remaining 40% at 3 celled stage. ಹೇಗೆ 3 cell ಆಯ್ತು ಅಂತ you should know this. Generative cell ಏನಾಯ್ತು, mitotically divide ಆಗಿ ಎರಡು ಮೇಲ್ ಗ್ಯಾಮೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. These two are the actual male gametes. ನಾನು ಆವಾಗಲೇ ಹೇಳಿದೆ pollen grains are called gametophyte, not gamete ಅಂತ. ಅಂದ್ರೇನು, ಗ್ಯಾಮೆಟ್ ನ ಪ್ರೊಡ್ಯೂಸ್ ಮಾಡೋ ಸ್ಟ್ರಕ್ಚರ್ pollen grain. So ಎಲ್ಲಿ ಪ್ರೊಡ್ಯೂಸ್ ಆಯ್ತು ಗ್ಯಾಮೆಟ್ ಈಗ? You observed na, this generative cell undergo division and these two are the male gametes now. ಇದನ್ನ ನಾವು actual male gametes ಅಂತ ಕರೆಯೋದು pollen grains ಒಳಗಡೆ. This is the thing. So which is the male gamete? So the generative cell mitotically divide to produce 2 male gametes. In remaining 40% ಅಲ್ಲಿ ಮಾತ್ರನಾ 60% cells ಅಲ್ಲಿ, I mean 60% of the flowers ಅಲ್ಲಿ male gametes produce ಆಗಲ್ವಾ ಅಂದ್ರೆ ಆಗುತ್ತೆ. ಇನಿಷಿಯಲಿ ರಿಲೀಸ್ ಆದಾಗ 2 cell stage ಇರುತ್ತೆ, ಬಟ್ ಒನ್ಸ್ ಅದು ಸ್ಟಿಗ್ಮಾ ಮೇಲೆ ಹೋಗಿ ಫರ್ಟಿಲೈಸೇಷನ್ ಆಗ್ಬೇಕಾದಾಗ ಅದು ಮೈಟೋಟಿಕ್ ಆಗಿ 3 cell stage ಬ್ಯಾಕ್ ಆಗಿ ರಿಲೀಸ್ ಆಗುತ್ತೆ. ಲೆಟ್ಸ್ ನಾಟ್ ಕನ್ಫ್ಯೂಸ್ ಯು. ಇವಾಗ ನೀವು ಅದನ್ನ ಹೇಳಿದ್ರೆ ತೀರಾ ಕನ್ಫ್ಯೂಸ್ ಆಗ್ಬೋದು. ಈಗ ಜಸ್ಟ್ ನನಗೆ ಇಷ್ಟೇ ತಿಳ್ಕೊಬೇಕು, ಏನಂದ್ರೆ 60% ಆಫ್ ಎಂಜಿಯೋಸ್ಪರ್ಮ್ 2 celled stage ಅಲ್ಲಿ pollen grain ನ ರಿಲೀಸ್ ಮಾಡುತ್ತೆ. 2 cell stage ಯಾವ್ದಂದ್ರೆ one is vegetative, another one is called generative. ರಿಮೈನಿಂಗ್ 40% ಆಫ್ ದ ಎಂಜಿಯೋಸ್ಪರ್ಮ್ ರಿಲೀಸ್ ಮಾಡ್ಬೇಕಾದ್ರೆ pollen grains ನ ಫ್ರಮ್ ದ ಆಂಥರ್, ಅದು 3 cell stage ಅಲ್ಲಿ ಇರುತ್ತೆ. 3 cell stage ಯಾವ್ದಂದ್ರೆ ನಾರ್ಮಲ್ ಆಗಿದ್ದ ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ ಮೈಟೋಟಿಕ್ ಡಿವಿಷನ್ ಆಗಿ 2 ಸೆಲ್ ನ ಕೊಡುತ್ತೆ. ಸೊ ಟೋಟಲಿ there are 3 cell stage in 40% of angiosperm. Hope it's clear now. Next, uses of pollen grains and disuses, like advantage ಅಥವಾ ಅದರಿಂದ ನಮಗೆ ಉಪಯೋಗನೂ ಇದೆ, ಸೊ ಕೆಲವೊಂದು ಅನಾನುಕೂಲಗಳು ಇದೆ ಏನಾಗಬಹುದು ಅಂತ ಅಷ್ಟೇ. ಸೊ ಇಟ್ is rich in nutrients. So pollen grains are very rich in nutrients, which means rich in protein, rich in carbohydrates. So it is used as a food supplements. ನಾವು ಆಹಾರದ ಜೊತೆಗೆ ಅದನ್ನ ನಾವು ಬಳಸ್ತೀವಿ ಆಸ್ ಎ ಸಪ್ಲಿಮೆಂಟ್ ಟು ಗೆಟ್ ಅನ್ ಅಡಿಷನಲ್ ಎನರ್ಜಿಯನ್ನ ತಗೊಳ್ಳೋದಕ್ಕೆ. and use in the form of syrup and tablets. ಇದಕ್ಕೆ tablets or syrup ನ ರೀತಿಯಲ್ಲೂ ಕೂಡ, I mean some pollen grain ಇಂದ made up ಆಗಿರೋ syrups and tablets are also available to add certain nutrients to our diet. Next, this one increases the performance of athletes and horse races. ಅಂದ್ರೆ ಹಾರ್ಸ್ ರೇಸ್ ಸಮಯದಲ್ಲಿ ದ ರೈಡರ್ ಅಥವಾ ಅಥ್ಲೀಟ್ಸ್ ಸಮಯದಲ್ಲಿ, ಅಥ್ಲೀಟ್ಸ್ಗಳು ಅಂದ್ರೆ ಡ್ಯೂರಿಂಗ್ ದ ಸ್ಪೋರ್ಟ್ಸ್ ಟೈಮ್, ಇಫ್ ದೇ ಕನ್ಸ್ಯೂಮ್ ಬಿಫೋರ್ ದೇ ಗೆಟ್ ಇನ್ ಟು ಅ ಪರ್ಫಾರ್ಮೆನ್ಸ್, ಅವರು ಅದನ್ನ ಕನ್ಸ್ಯೂಮ್ ಮಾಡಿದಾಗ pollen grain rich nutrients, rich food or food supplements or whatever,
ದಟ್ ಇಂಪ್ರೂವ್ಸ್ ದರ್ ಪರ್ಫಾರ್ಮೆನ್ಸ್. ಅಂದ್ರೆ ಅವರ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ವಿಚ್ ಮೀನ್ಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಎನರ್ಜೆಟಿಕ್ ಇಟ್ ಈಸ್ ಅಂತ. ನೆಕ್ಸ್ಟ್ ಡಿಸ್ಯೂಸಸ್. ವಾಟ್ ಅಬೌಟ್ ಡಿಸ್ಯೂಸಸ್? Firstly, it is causes severe allergy or bronchial affliction. Some chronic respiratory disorders like asthma, bronchitis ಅನ್ನ ಕಾಸ್ ಮಾಡಬಹುದು. ಅಂದ್ರೆ ಸರ್ಟನ್ ಪೋಲನ್ ಗ್ರೇನ್ಸ್ ಏನಿದೆಯೋ, ಲೈಕ್ ಎಲ್ಲಾ ಪೋಲನ್ ಗ್ರೇನ್ಸ್ ನಾವು ಫುಡ್ ಸಪ್ಲಿಮೆಂಟ್ಸ್ ಆಗಿ ತಗೊಳಕ್ ಆಗಲ್ಲ. ದಿಸ್ ಇಸ್ ನಾಟ್ ಆಲ್ವೇಸ್ ಟ್ರೂ. ರಿಮೆಂಬರ್, ಸರ್ಟನ್ ಪೋಲನ್ ಗ್ರೇನ್ಸ್ ಆರ್ ವೆರಿ ಡೇಂಜರಸ್, ಲೈಕ್ ಪಾರ್ಥೇನಿಯಂ, ಕ್ಯಾರೆಟ್ ಗ್ರಾಸ್ ಅಂತಹ ಪ್ಲಾಂಟ್ಸ್ ನ ಪೋಲನ್ ಗ್ರೇನ್ಸ್ ನಮಗೆ ಅಲರ್ಜಿ ಕೂಡ ಕಾಸ್ ಮಾಡುತ್ತೆ. ಅಲರ್ಜಿ ಕಾಸ್ ಆಗ್ಬೋದು. ಕ್ರಾನಿಕ್ ರೆಸ್ಪಿರೇಟರಿ ಡಿಸಾರ್ಡರ್. ವಾಟ್ ಯು ಮೀನ್ ಬೈ ಕ್ರಾನಿಕ್? ಕ್ರಾನಿಕ್ ಅಂದ್ರೆ ಲಾಂಗ್ ಟರ್ಮ್ ತನಕ ನಮ್ಗೆ ಎಫೆಕ್ಟ್ ಆಗುವಂತ ಒಂದಷ್ಟು ಡಿಸೀಸಸ್. ಲೈಕ್ ನಮಗೆ ಚಳಿ ಜ್ವರ ಬಂದ್ರೆ ಒಂದ್ ವೀಕ್ ಅಲ್ಲಿ ಹೋಗ್ಬೋದು. ಬಟ್ ಕ್ರಾನಿಕ್ ಡಿಸಾರ್ಡರ್ಸ್ ಬಂದಾಗ ಇಟ್ ಲೈಕ್ ಲಾಂಗ್ ಟರ್ಮ್, ತುಂಬಾ ಬೇಗ ಅದು ಕ್ಲಿಯರ್ ಆಗಂತದಲ್ಲ. ಯಾವ್ದಿರ್ಬೋದು? ಆಸ್ಮಾ, ಬ್ರಾಂಕೈಟಿಸ್ ಇಂಥವುಗಳು. ಸೊ ಯಾಕಾಗುತ್ತೆ ಇದು ಅಂದ್ರೆ ಪೋಲನ್ ಗ್ರೇನ್ಸ್ ಬೈ ಮಿಸ್ಟೇಕ್ ನಾವು ಪಾರ್ಥೇನಿಯಂ ಅಥವಾ ಕ್ಯಾರೆಟ್ ಗ್ರಾಸ್ ಅಂತಹ ಪ್ಲಾಂಟ್ಸ್ ಪೋಲನ್ ಗ್ರೇನ್ಸ್ ನ ಇನ್ಹೇಲ್ ಮಾಡಿದಾಗ, ಉಸಿರಾಡಿದಾಗ, ನಮ್ಮ ಲಂಗ್ಸ್ ಗೆ ಹೋದಾಗ ಇಟ್ ಮೇ ಕಾಸ್ ಎಫೆಕ್ಟ್ ಲೈಕ್ ಆಸ್ಮಾ, ಬ್ರಾಂಕೈಟಿಸ್, ಎವ್ರಿಥಿಂಗ್. ನೆಕ್ಸ್ಟ್, ಸೊ ದೇ ಮೇ ಆಸ್ ದಿಸ್ ಇನ್ ಯುವರ್ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಇದನ್ನ. ರಿಮೆಂಬರ್, ಪೋಲನ್ ಗ್ರೇನ್ ಅಲರ್ಜಿ ಕಾಸ್ ಮಾಡೋ ಪ್ಲಾಂಟ್ಸ್ ಗೆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಒನ್ ಇಸ್ ಪಾರ್ಥೇನಿಯಂ, ಇನ್ನೊಂದು ಒಂದು ಕ್ಯಾರೆಟ್ ಗ್ರಾಸ್. ವಾಟ್ ಕೈಂಡ್ ಆಫ್ ಅಲರ್ಜಿಕ್ ರೆಸ್ಪಾನ್ಸ್ ಅಥವಾ ಕ್ರಾನಿಕ್ ಡಿಸಾರ್ಡರ್ಸ್ ಕಾಸ್ ಮಾಡಬಹುದು ಅಂದ್ರೆ ಆಸ್ಮಾ, ಬ್ರಾಂಕೈಟಿಸ್. ಸೊ ಯೂಸಸ್ ಇಸ್ ಜನರಲಿ you can write all this. So next, pollen grains viability ಬಗ್ಗೆ ಮಾತಾಡೋಣ. What do you mean by viability? Viability ಅಂದ್ರೆ functional. How long a pollen grain can be remain functional? ಅದು ಎಷ್ಟು ಹೊತ್ತು ತನಕ ತನ್ನ ಒಂದು ಫಂಕ್ಷನ್ ಅನ್ನ ಮಾಡೋದಕ್ಕೆ ಕೇಪಬಲ್ ಆಗಿರುತ್ತೆ ಅಂತ. For example, I will tell you, first let's read this. Pollen grains should land on stigma before they lose viability, then brings about fertilization, otherwise no fertilization. ಏನಂದ್ರೆ ಪೋಲನ್ ಗ್ರೇನ್ಸ್, ಈಗ ನಾವು ಆಲ್ರೆಡಿ ಗೊತ್ತು ಪೋಲನ್ ಗ್ರೇನ್ಸ್ ರಿಲೀಸ್ ಆಗಿರೋದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಈಗ ಆಂಥರ್ ಇಂದ ರಿಲೀಸ್ ಆಗಿರೋ ಪೋಲನ್ ಗ್ರೇನ್ಸ್ ಇದು. ಸೊ ಈ ಪೋಲನ್ ಗ್ರೇನ್ಸ್ ನೆಕ್ಸ್ಟ್ ಎಲ್ಲೋಗ್ಬೇಕು? ವಾಟ್ ಇಸ್ ದ ಫೇಟ್ ಆಫ್ ದಿಸ್ ರಿಲೀಸ್ಡ್ ಪೋಲನ್ ಗ್ರೇನ್? ಎಲ್ಲೋಗುತ್ತೆ? They has to fall on the stigma of the female flower. Female flower na stigma ಮೇಲೆ ಹೋಗೋದು ಬೀಳ್ಬೇಕು. So this is what the stigma. This is the stigma. ಇದು ಸ್ಟೈಲ್, ಇದು ಓವೆರಿ. ಸೊ ಅದು ಆಮೇಲೆ ಹೇಳೋಣ, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಫಸ್ಟ್ ಇವಾಗ ಏನಂದ್ರೆ, ರಿಲೀಸ್ ಆಗಿರೋ ಪೋಲನ್ ಗ್ರೇನ್ ಏನಾಗ್ಬೇಕು? ನೆಕ್ಸ್ಟ್ ಇಟ್ ಹ್ಯಾಸ್ ಟು ಬಿ ಕಮ್ ಅಂಡ್ ಫಾಲ್ ಆನ್ ದ ಸರ್ಫೇಸ್ ಆಫ್ ದ ಸ್ಟಿಗ್ಮಾ. ಈ ಸ್ಟಿಗ್ಮಾ ಮೇಲೆ ಬೀಳ್ಬೇಕು. ಆವಾಗ ಏನಾಗುತ್ತೆ? ಇಟ್ ಹ್ಯಾಸ್ ಟು, ಅದು ಬಿದ್ದಾಗ ದಟ್ ಶುಡ್ ಬಿ ಫಂಕ್ಷನಲ್. ಅದು ವಯಬಲ್ ಆಗಿರ್ಬೇಕು, ಫಂಕ್ಷನಲ್ ಆಗಿರ್ಬೇಕು. ಆಗ ಮಾತ್ರ ಅದು ಫರ್ಟಿಲೈಸೇಷನ್ ಕಾಸ್ ಮಾಡುತ್ತೆ. ಇಫ್ ಅದು ಫಂಕ್ಷನ್ ಮಾಡೋ ಕೆಪಾಸಿಟಿನ ಕಳ್ಕೊಂಡಿದ್ರೆ, ಯಾವುದು ಪೋಲನ್ ಗ್ರೇನು, ಅದಾದ್ಮೇಲೆ ಅದು ಸ್ಟಿಗ್ಮಾ ಮೇಲೆ ಬಿದ್ರೂ ಅಲ್ಲಿ ಯಾವುದೇ ತರದ ಫರ್ಟಿಲೈಸೇಷನ್ ನಡೆಯಲ್ಲ. ಯಾವ ತರ ಇರ್ಬೋದು? ಹೌ ಐ ಆಮ್ ಗೋಯಿಂಗ್ ಸೇಯಿಂಗ್ ದಿಸ್ ಅಂದ್ರೆ, ಜಸ್ಟ್ ಹ್ಯಾವ್ ದಿಸ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಸೊ ಹೌ ಲಾಂಗ್ ಅ ಪೋಲನ್ ಗ್ರೇನ್ ರಿಟೈನ್ ವಯಬಿಲಿಟಿ? ಒಂದು ಪೋಲನ್ ಗ್ರೇನ್ ಎಷ್ಟೊತ್ತು ತನಕ ಫಂಕ್ಷನಲ್ ಆಗಿರಬಹುದು ಅಂದ್ರೆ, ಇಟ್ಸ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಅಂಡ್ ದ ಹ್ಯೂಮಿಡಿಟಿ. ಆ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇರೋ ಉಷ್ಣಾಂಶ ಮತ್ತೆ ಹ್ಯೂಮಿಡಿಟಿ, ಮಾಯಿಶ್ಚರ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, ರೈಸ್ ಮತ್ತೆ ವೀಟ್. ಸೊ ಭತ್ತ ಅಥವಾ ಈ ಗೋಧಿ ಪ್ಲಾಂಟ್ಸ್ ಗಳಲ್ಲಿ ರಿಲೀಸ್ ಆಗಿರೋ ಪೋಲನ್ ಗ್ರೇನ್ಸ್ 30 ನಿಮಿಷದ ಒಳಗಡೆ ತಮ್ಮ ಫಂಕ್ಷನಾಲಿಟಿನ ಕಳ್ಕೊಂಡ್ಬಿಡುತ್ತೆ. ಅಂದ್ರೆ ಅರ್ಥ ಏನು? ಈಗ ರೈಸ್ ಪ್ಲಾಂಟ್ ಇಂದ ರಿಲೀಸ್ ಆಗಿರೋ ಪೋಲನ್ ಗ್ರೇನು ಸ್ಟಿಗ್ಮಾ ಮೇಲ್ಗಡೆ, ಸ್ಟಿಗ್ಮಾ ಅಂದ್ರೆ ಫೀಮೇಲ್ ಪ್ಲಾಂಟ್ ಫ್ಲವರ್ ಅಲ್ಲಿರೋ ಸ್ಟಿಗ್ಮಾ ಮೇಲ್ಗಡೆ 30 ನಿಮಿಷದ ಒಳಗಡೆ ಬಿದ್ರೆ ಮಾತ್ರ ಅಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ. 30 ನಿಮಿಷ ಆದ್ಮೇಲೆ ಬಿದ್ರೆ ಏನಾಗುತ್ತೆ? ಅಲ್ಲಿ ಫರ್ಟಿಲೈಸೇಷನ್ ನಡೆಯಲ್ಲ. ಅಂದ್ರೆ ಅರ್ಥ ಏನು? ಈ ಪೋಲನ್ ಗ್ರೇನಿಗೆ ಫಂಕ್ಷನಾಲಿಟಿ ಹೋಗಿದೆ. ಇಟ್ಸ್ ಲಾಸ್ಟ್ ಇಸ್ ಫಂಕ್ಷನಾಲಿಟಿ. ಅಂದ್ರೆ ಇದು ವಯಬಲ್ ಅಲ್ಲ, ಇಟ್ ಲಾಸ್ಟ್ ಇಸ್ ವಯಬಿಲಿಟಿ ಅಂತ.
ಸೊ ಇವಾಗ ನಿಮ್ಗೆ ಇದು ಅರ್ಥ ಆಗಿರ್ಬೋದು. ಅಂದ್ರೆ ಎಲ್ಲಾ ಪೋಲನ್ ಗ್ರೇನ್ಸ್ಗೂ ವಯಬಿಲಿಟಿ ಸೇಮ್ ಇರುತ್ತಾ ಅಂದ್ರೆ ನೋ, ಇಟ್ ಇಸ್ ನಾಟ್ ಸೇಮ್. ಇಟ್ ಇಸ್ ಡಿಪೆಂಡ್ ಆನ್ ಎವ್ರಿ ಸ್ಪೀಶೀಸ್. ಪ್ರತಿ ಸ್ಪೀಶೀಸ್ಗೂ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ರೈಸ್ ಮತ್ತೆ ವೀಟ್ ಅಲ್ಲಿ ದ ವಯಬಿಲಿಟಿ ಆಫ್ ದ ಪೋಲನ್ ಗ್ರೇನ್ 30 minutes ಇರುತ್ತೆ. ಇನ್ ಕೇಸ್ ಆಫ್ ರೋಸೇಸಿಯೆ, ಲೆಗ್ಯುಮಿನೇಸಿಯೆ ಮತ್ತೆ ಸೊಲನೇಸಿ ಫ್ಯಾಮಿಲಿ, ಫಾರ್ ಎಕ್ಸಾಂಪಲ್ ರೋಸೇಸಿ ಅಂದಾಗ ರೋಸ್ ಬರುತ್ತೆ. ಲೆಗ್ಯೂಮ್ಸ್ ಅಂತಂದಾಗ ನಿಮಗೆ ಪೀನಟ್ಸ್, ಸಮ್ ಕೈಂಡ್ ಆಫ್ ಸೆರಲ್ಸ್, ಗ್ರಾಮ್ ಬರುತ್ತೆ. ಸೊಲನೇಸಿ ಅಂದಾಗ ಸಮ್ ಬ್ರಿಂಜಾಲ್ ಇಂತಹ ಅಥವಾ ದತ್ತೂರ ಪ್ಲಾಂಟ್ ಎಕ್ಸೆಟ್ರಾ. ಸೊ ಇವುಗಳಲ್ಲಿ ದ ಪೋಲನ್ ಗ್ರೇನ್ಸ್ ಲಾಸ್ಟ್ ಇಟ್ಸ್ ವಯಬಿಲಿಟಿ ಟಿಲ್ ಆಫ್ಟರ್ ಅ ಮಂತ್. ಅಂದ್ರೆ ವಯಬಿಲಿಟಿ ಇರುತ್ತೆ ಎಲ್ಲಿ ತನಕ, ಒಂದು ತಿಂಗಳಾನ್ಗಟ್ಲೆ ಇರುತ್ತೆ ಅದು ವಯಬಿಲಿಟಿ. ಆಫ್ಟರ್ ದಟ್ ಓನ್ಲಿ ವಯಬಿಲಿಟಿ ವಿಲ್ ಗೋಯಿಂಗ್ ಟು ಬಿ ಲೂಸ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ, pollen can be stored in for an years in liquid nitrogen under -196°C. ನಾವು ಅವಾಗಲೇ ಹೇಳಿದ್ವಿ ಪೋಲನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫಾಸಿಲ್. ಪೋಲನ್ ನಾವ್ ಏನಾಗಿ ಬಳಸಬಹುದು, ಫಾಸಿಲ್ ಆಗಿ ಬಳಸಬಹುದು. ಯಾಕೆ? ಎಕ್ಸ್ಟರ್ನಲಿ ಅದು ಸ್ಪೋರೋಪೋಲನಿನ್ ಅನ್ನೋ ಒಂದು ಕಾಂಪೌಂಡ್ ಇಂದ ಅದು ಸರೌಂಡ್ ಆಗಿರುತ್ತೆ. ಐ ಮೀನ್ ಇಟ್ಸ್ ಬಿನ್ ಪ್ರೊಟೆಕ್ಟೆಡ್. ಸೊ ಈ ಪೋಲನ್ ಗ್ರೇನ್ ಅನ್ನ ವಿ ಕ್ಯಾನ್ ಸ್ಟೋರ್ ಅಟ್ -196°C ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ನಾವು ಪೋಲನ್ ಗ್ರೇನ್ಸ್ ನ ಸ್ಟೋರ್ ಮಾಡಿ ಇಡಬಹುದು. ಆವಾಗ ಪೋಲನ್ ಗ್ರೇನ್ಸ್ ವಯಬಿಲಿಟಿ ಲಾಸ್ ಆಗುತ್ತಾ ಮ್ಯಾಮ್ ಅಂದ್ರೆ ಇಲ್ಲ, ಅದು ಫಂಕ್ಷನಲ್ ಆಗಿ ಇರುತ್ತೆ. ನಾವು ಅದನ್ನ ಯಾವಾಗ ಬೇಕಾಗ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಗೆ ಬಳಸ್ಕೋಬಹುದು. ನಮ್ಗೆ ಯಾವ ಪ್ಲಾಂಟ್ಸ್ ಗೆ ನಾವು ಪೋಲನ್ ಗ್ರೇನ್ ನ ಪರಾಗನ ಯಾವ ಒಂದು ಫಿಮೇಲ್ ಪ್ಲಾಂಟ್ ಹಾಕ್ತಿವೋ ಆ ಫಿಮೇಲ್ ಪ್ಲಾಂಟ್ ಅಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ. ಸೊ ಅವಾಗ ಪೋಲನ್ ಗ್ರೇನ್ಸ್ ಫಂಕ್ಷನಲ್ ಆಗಿರುತ್ತೆ ಯಾವಾಗ ನಾವು ಅದನ್ನ -196°C ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡಿದಾಗ. ಸೊ ಅದನ್ನ ನಾವ್ ಏನಕ್ಕೆ ಬಳಸ್ಕೋಬಹುದು, ಫರ್ದರ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಗೆ ನಾವು ಬಳಸ್ಕೋಬಹುದು. ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂದ್ರೆ ಏನು, ಈಗ ನಮ್ಗೆ ಯಾವ್ದೋ ಒಂದು ಪೋಲನ್ ಗ್ರೀನ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅಂದ್ರೆ ದ ಕಲರ್ ಆಫ್ ದ ಫ್ಲವರ್ ಏನೋ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಇದೇ ಕಲರ್ ಅನ್ನ ನಾವು ಬೇರೆ ಪ್ಲಾಂಟ್ ಅಲ್ಲಿ ಬೇರೆ ಫ್ಲವರ್ಗೂ ಬರ್ಸ್ಬೇಕು ಅಂದಾಗ ಆ ಫ್ಲವರ್ ಇರೋ ಫಿಮೇಲ್ ಪ್ಲಾಂಟ್ ಗೆ ಈ ಪೋಲನ್ ಗ್ರೇನ್ ಪರಾಗನ ಹಾಕ್ಬೇಕು, ಫರ್ಟಿಲೈಸೇಷನ್ ಮಾಡ್ಬೋದು. ಸೊ ದಟ್ ಇಸ್ ಹೌ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ ಮಾಡ್ಬೋದು. ಸೊ ಅದಕ್ಕೆ ನಾವು ತಗೊಳ್ಳೋ ಪೋಲನ್ ಗ್ರೇನ್ ಏನಾಗಿರ್ಬೇಕು, ವಯಬಲ್ ಆಗಿರ್ಬೇಕು. ಸೊ ವಯಬಲ್ ಆಗಿರ್ಬೇಕು, ನಾವ್ ಎಷ್ಟೋ ವರ್ಷದ ತನಕ ಅದನ್ನ ಸ್ಟೋರ್ ಮಾಡ್ಬೇಕು ಅಂದ್ರೆ ಅದನ್ನ ನಾವು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡ್ಬೇಕು ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ.